ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ಇವತ್ತಿನ ಟ್ಯಾರೋಟ್ ರೀಡಿಂಗಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ನಿಮ್ಮ ಬಾಯ್ ಫ್ರೆಂಡ್ನ ಫೀಲಿಂಗ್ಸ್ ಏನು, ಎನರ್ಜೀಸ್ ಏನು, ಹಾಗೆ ಅವರ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ನಾವು ರೀಡಿಂಗನ್ನು ನೋಡ್ತಾ ಇದ್ದೀವಿ. ನೀವು ಈ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಲೈಕ್ ಆಯಿತಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ರೀಡಿಂಗನ್ನು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಪಾರ್ಟ್ನರ್ಗೂ, ನಿಮ್ಮ ಬಾಯ್ ಫ್ರೆಂಡ್ಗೂ ಈ ಒಂದು ರೀಡಿಂಗ್ನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ 3 ಬಾರಿ ಡೀಪ್ ಇನ್ಹಲೇಷನ್ ಮಾಡಿ. ನಿಮ್ಮ ಹೆಸರನ್ನು 3 ಬಾರಿ, ನಿಮ್ಮ ಬಾಯ್ ಫ್ರೆಂಡ್ ಹೆಸರನ್ನು 3 ಬಾರಿ ಮತ್ತು ನಿಮ್ಮ ಇಷ್ಟ ದೇವರ, ಕುಲದೇವರ ಹೆಸರನ್ನು 3 ಬಾರಿ, ನಿಮ್ಮ ಗುರುಗಳನ್ನು 3 ಬಾರಿ ನೆನೆಯಿರಿ. ನಿಮ್ಮ ಮತ್ತು ನಿಮ್ಮ ಬಾಯ್ ಫ್ರೆಂಡ್ ನಡುವಿನ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಇತ್ತು, ಬಾಂಡಿಂಗ್ ಚೆನ್ನಾಗಿತ್ತು, ಕಮ್ಯುನಿಕೇಷನ್ ಚೆನ್ನಾಗಿದೆ. ಓಕೆ, ಹ್ಯಾಪಿ ಫೀಲ್ ಮಾಡ್ತೀರಿ ಒಬ್ರಿಗೊಬ್ರು ಜೊತೆಗೆ ಇದ್ದಾಗ, ತುಂಬ ಹ್ಯಾಪಿ ಫೀಲ್ ಮಾಡ್ತೀರಿ. ಓಕೆ, ಕಾಫಿ ಡೇಗಾಗಿರ್ಬೋದು ಅಥವಾ ಐಸ್ ಕ್ರೀಮ್ ಪಾರ್ಲರಲ್ಲಾಗಿರ್ಬೋದು, ಒಟ್ಟಿನಲ್ಲಿ ನೀವು ಪಾರ್ಕಲ್ಲಾಗಿರ್ಬೋದು, ಒಟ್ಟಿನಲ್ಲಿ ನೀವು ಎಲ್ಲೇ ಸಮಯ ಸಿಕ್ಕಾಗ ನೀವು ಅವ್ರ ಜೊತೆಗಿದ್ದಾಗ ವಿಶ್ ಫುಲ್ಫಿಲ್ಮೆಂಟ್ ಎನರ್ಜಿ ಫೀಲ್ ಆಗುತ್ತೆ. ಅವ್ರು ನಿಮ್ಮ ಲೈಫಲ್ಲಿದ್ದಾಗ ಅಥವಾ ನಿಮಗೆ ಅವ್ರ ಲೈಫಲ್ಲಿದ್ದಾಗ ಹ್ಯಾಪಿ ಫೀಲ್ ಮಾಡ್ತೀರಿ, ತುಂಬ ಸಂತೋಷ, ತುಂಬ ಕಾಮ್ನೆಸ್ಸನ್ನು ಫೀಲ್ ಮಾಡ್ತೀರಿ. ಹಾಗೆ ಅವ್ರ ಜೊತೆಗೆ ನೀವು ನಿಮ್ಮ ಹೆಡ್ಡನ್ನು ಅವ್ರ ಶೋಲ್ಡರ್ ಮೇಲೆ ಅಥವಾ ಅವರ ಹೆಡ್ಡು ನಿಮ್ಮ ಶೋಲ್ಡರ್ ಮೇಲೆ ಇಟ್ಟಾಗ ಇಬ್ಬರಿಗೆ ಏನೋ ಒಂದು ಶಾಂತಿ ಫೀಲ್ ಆಗುತ್ತೆ. ಓಕೆ, ಪೀಸ್ಫುಲ್ ಎನರ್ಜಿ ಫೀಲ್ ಆಗುತ್ತೆ. ಸೊ ಸೆಕ್ಯೂರ್ ಫೀಲ್ ಮಾಡ್ತಾರೆ. ಓಕೆ, ಆ್ಯಕ್ಚುಲಿ ಇಬ್ಬರು ಸೆಕ್ಯೂರ್ ಫೀಲ್ ಮಾಡ್ತಾಯಿದ್ರಿ. ಆ್ಯಂಡ್ ಆಲ್ಸೋ ನೀವು ನಿಮ್ಮ ಪರ್ಸನ್ ಜೊತೆಗಿದ್ದಾಗ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳನ್ನು ನೀವು ಡಿಸ್ಕಷನ್ ಮಾಡ್ತಾಯಿದ್ರಿ. ಈ ಥರದೊಂದು ಎನರ್ಜೀಸು ಎಲ್ಲ ಒಂದು ಕಡೆ. ನಿಮ್ಮ ಬಾಯ್ ಫ್ರೆಂಡು ಮೆಂಟಲಿ, ಎಮೋಷ್ನಲಿ ಬ್ಲಾಕೇಜಸ್ಗೆ ಒಳಗಾಗಿದ್ದಾರೆ. ಓಕೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಕೆರಿಯರ್ ಆಗಿರ್ಬೋದು ಅಥವಾ ಈ ಒಂದು ರಿಲೇಷನ್ಶಿಪ್ಪನ್ನು ಹೇಗೆ ಉಳಿಸ್ಕೊಂಡು ಹೋಗೋದು, ಓಕೆ, ಹೇಗೆ ಮ್ಯಾರೇಜ್ ಆಗೋದು, ಓಕೆ, ಹೇಗೆ ಮನೆಯಲ್ಲಿ ಒಪ್ಸೋದು ಮ್ಯಾರೇಜ್ಗೆ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಇಬ್ಬರಲ್ಲಿ ಯಾರು ಫ್ಯಾಮಿಲಿಯಲ್ಲಿ ಒಪ್ಕೊಳ್ತಾ ಇಲ್ಲ ಅವ್ರನ್ನ ಹೇಗೆ ಒಪ್ಪಿಸ್ಕೊಳ್ಳೋದು ಅಂತ, ನಿಮ್ಮನ್ನು ಒಟ್ಟಿನಲ್ಲಿ ಬಿಟ್ಟಿರೋಕ್ಕಾಗದೆ, ಓಕೆ, ನಿಮ್ಮ ಜೊತೆಗೆ ಮ್ಯಾರೇಜ್ ಆಗಬೇಕು, ಫ್ಯಾಮಿಲಿ ಬಿಲ್ಡ್ ಮಾಡಬೇಕು. ಓಕೆ, ಸೊ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಬೇಕು. ಹಾಗೆ ಕಷ್ಟ ಇರಲಿ ಸುಖ ಇರಲಿ ನಿಮ್ಮ ಜೊತೆಗೇ ಇರಬೇಕು, ಸ್ಟ್ಯಾಂಡ್ ತೊಗೋಬೇಕು. ಈ ಥರದೊಂದು ಎನರ್ಜೀಸ್ನ ನೀವಿಬ್ಬರು ಮಾತಾಡ್ತಾ ಇರ್ತೀರ, ಕಮ್ಯುನಿಕೇಟ್ ಮಾಡ್ತೀರಾ. ಓಕೆ, ಸೊ ಇದು ಒಂದು ಫೋನ್ ಕಾಲಲ್ಲಾಗಿರ್ಬೋದು ಅಥವಾ ಮೆಸೇಜಲ್ಲಾಗಿರ್ಬೋದು, ಇದನ್ನು ನೀವು ಮಾಡ್ತಾ ಇರ್ತೀರಾ. ಓಕೆ, ಆಲ್ಮೋಸ್ಟ್ ಈ ಡಿಸ್ಕಷನನ್ನು ನೀವು ಹೆಚ್ಚು ಕಮ್ಮಿ ನಿಮ್ಮ ಒಂದು ಏಕಾಂತ ಸ್ಥಳದಲ್ಲಿ ಅಂದರೆ ನಿಮ್ಮದೇ ಆದಂತಹ ರೂಮಲ್ಲಿ. ಓಕೆ, ಅವರ ಒಂದು ಬೇರೆ ರೂಮು, ನೀವೊಂದು ಬೇರೆ ರೂಮು, ಸೊ ಅವ್ರವ್ರ ಮನೇಲಿ. ಓಕೆ, ನಿಮ್ಮ ಮನೇಲಿ. ಸೊ ಹೆಚ್ಚಾಗಿ ಕಾಲಲ್ಲಿ ಓಕೆ ನೀವು ಈ ಥರದೊಂದು ಡಿಸ್ಕಷನನ್ನು ಮಾಡೋದು ಕಾಣಿಸ್ತಾ ಇದೆ. ಬಹುಶಃ ಪ್ರಿಪರೇಷನ್ ಮಾಡ್ತಾ ಇರ್ಬೋದು. ಈ ಪ್ರಿಪರೇಷನ್ಗೆ ಅವರಿಗೆ ಸ್ವಲ್ಪ ಒತ್ತಡ ಫೀಲ್ ಆಗ್ತಾ ಇರ್ಬೋದು. ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಟೆನ್ಷನ್ ಅವರಿಗೆ ಕಾಡ್ತಾ ಇರ್ಬೋದು, ಅಥವಾ ಆ ಟೆನ್ಷನ್ ನಿಮಗೆ ಕಾಡ್ತಾ ಇರ್ಬೋದು. ಈ ಥರ ಒಂದು ಎನರ್ಜೀಸು ನಿಮ್ಮಿಬ್ಬರ ನಡುವೆ ಇದೆ. ಓಕೆನಾ, ಇದು ರೆಸೊನೇಟ್ ಆಯ್ತಾ ಅಂತಂದರೆ ನನಗೆ ತಿಳಿಸಿ. ಓಕೆ, ಸೊ ನಿಮ್ಮ ಬಾಯ್ ಫ್ರೆಂಡ್ನ ಫೀಲಿಂಗ್ಸ್, ಎನರ್ಜೀಸ್ ಹೇಗಿದೆ ಅಂತ ನೋಡೋಣ. ನಿಮ್ಮ ಪ್ರತಿ ನಿಮ್ಮ ಬಾಯ್ ಫ್ರೆಂಡ್ ನಿಮಗೆ ಸಂಪೂರ್ಣವಾಗಿ ಮನಸೋತೋಗಿ ಬಿಟ್ಟಿದ್ದಾರೆ. ಓಕೆ, ಓಕೆ, ಮತ್ತು ಇಲ್ಲಿ ಇದೇ ಕಾರ್ಡ್ ಬಂತು. ಓಕೆ, ನೀವಿಂದೇ ಅವರಿಗೆ ಟೆನ್ಷನ್ ಆಗುತ್ತೆ.
ನೀವೇನಾದ್ರು ಅವ್ರ ಜೊತೆಗೆ ಇಲ್ಲ ಅಂದರೆ ಅವ್ರು ಟೆನ್ಷನ್ ಫೀಲ್ ಮಾಡ್ತಾರೆ. ನಿಮ್ಮ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಟೆನ್ಷನ್ ಫೀಲ್ ಮಾಡ್ತಾರೆ. ನಿಮ್ಮ ಮೆಸೇಜ್ಗೆ ಓಕೆ ನೀವೇನಾರು ಅವ್ರು ಮೆಸೇಜ್ ಮಾಡಿದ್ರೆ ಆ ಮೆಸೇಜಿಗೆ ನೀವು ತಕ್ಷಣ ರಿಪ್ಲೈ ಮಾಡಲಿಲ್ಲ ಅಂದರೆ ಟೆನ್ಷನ್ ಆಗ್ತಾರೆ. ಓಕೆ, ಎಲ್ಲಿ ನೀವು ಅವರನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿ ಮಾಡಿಬಿಡ್ತೀರೋ, ಎಲ್ಲಿ ಅವ್ರನ್ನ ಬಿಟ್ಟು ಹೋಗ್ತೀರೋ ಅನ್ನೋ ಒಂದು ಫೀಲಿಂಗ್ಸ್ ಅವರು ಇಟ್ಕೊಂಡಿದ್ದಾರೆ. ನೀವು ಅವ್ರ ಜೊತೆಗಿದ್ರೆ ಇಡೀ ಪ್ರಪಂಚನೇ ಅವ್ರ ಜೊತೆಗಿದ್ದಂಗೆ. ಓಕೆ, ಅವ್ರು ಕಂಪ್ಲೀಟಾಗಿ ನಿಮಗೆ ಸರೆಂಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಅಂಥ ಒಳ್ಳೆ ಬಾಯ್ ಫ್ರೆಂಡು, ಬಟ್ ತುಂಬ ನೆಗೆಟಿವಿಟಿ, ಓವರ್ ಥಿಂಕಿಂಗ್ ಮಾಡೋದು, ಸಮ್ ಟೈಮ್ಸ್ ಡೌಟ್ಸ್ ಪಡೋದು. ಸೊ ಈ ಡೌಟಿಂದ ನಿಮ್ಮ ಜೊತೆಗೆ ಅವ್ರು ಜಗಳ ಮಾಡ್ತಾ ಇರ್ತಾರೆ. ಓಕೆ, ಎಲ್ಲೋ ಒಂದು ಕಡೆ ಆ ಜಗಳದಿಂದ ನೀವು ಎಮೋಷ್ನಲಿ ಡಲ್ ಆಗ್ತೀರಿ. ಓಕೆ, ಒಳ್ಳೆ ಪರ್ಸನ್ನೇ ಯಾಕೆ ಹಿಂಗೆ ಅನುಮಾನ ಪಡ್ತಾನೆ ಅನ್ನೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ. ಸೊ ಈ ಕಾರಣದಿಂದ ಎಷ್ಟೊಂದು ಟೈಮು ನೀವಿಬ್ಬರು ರಾತ್ರಿ ಹೊತ್ತು ಜಗಳ ಜಾಸ್ತಿ ಮಾಡ್ತೀರಿ. ಕಮ್ಯುನಿಕೇಷನ್ ಜಾಸ್ತಿ ನಿಮಗೆ ರಾತ್ರಿ ಹೊತ್ತು. ಓಕೆ, ಅದು ಮೆಸೇಜ್ ಥ್ರೂ ಆಗಿರ್ಬೋದು. ಸೊ ಇದರಿಂದ ನೀವಿಬ್ಬರು ಕಮ್ಯುನಿಕೇಷನ್ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಸ್ಟ್ರಾಂಗ್ ಆಗಿ ಜಗಳಕ್ಕೆ ಟರ್ನ್ ಆಗುತ್ತೆ. ಸೊ ಈ ಥರ ಟರ್ನ್ ಆಗಿದ್ಮೇಲೆ ಇಬ್ರಿಗೂ ನಿದ್ದೆ ಇರಲ್ಲ ರಾತ್ರಿ ಹೊತ್ತು. ಓಕೆ, ಸೊ ಎಷ್ಟೊಂದು ಟೈಮು ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮನಿಗೆ ಅಳಿಸ್ತಾ ಇರ್ತಾರೆ. ಸೊ ನೀವು ಅಳ್ತಾ ಇರ್ತೀರಿ. ಓಕೆ, ಎಷ್ಟು ಅಳ್ತಾ ಇರ್ತೀರಿ ಅಂತಂದರೆ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಪ್ಪ ನಾನು ಅನ್ನೋ ಒಂದು ಭಾವ, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಂಗೆ ಭಾವ, ಅಥವಾ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಭಾವ ನೀವು ಫೀಲ್ ಮಾಡ್ತಾ ಇದ್ದೀರಿ. ಓಕೆ, ಸೊ ನಿಮಗೆ ಅನಿಸ್ತಾ ಇರುತ್ತೆ ನನ್ನ ಲೈಫಲ್ಲಿ ಅಂಥವ್ರು ಯಾರೂ ಇಲ್ಲ, ಇದ್ದರೆ ಅದು ನನ್ನ ಫ್ಯಾಮಿಲಿ ಮೆಂಬರ್ಸು. ಓಕೆ, ಹಾಗೂ ಏನಾದರೂ ಮಾತಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀನಿ. ಓಕೆ, ಬಟ್ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಅಥವಾ ಫ್ಲರ್ಟ್ ಮಾಡ್ತಾ ಇಲ್ಲ, ನಿನಗೆ ನಾನೇನು ಮೋಸ ಮಾಡ್ತಾ ಇಲ್ಲ ಅಂತ ನೀವು ಈ ಥರ ಎಲ್ಲ ಮೆಸೇಜಸ್ನ ಅವ್ರಿಗೆ ಹೇಳ್ತಾ ಇರ್ತೀರಿ. ಬಟ್ ಅವರು ಚಿಂತೆ ಮಾಡ್ತಾರೆ. ಓಕೆ, ಯಾಕೆ ಚಿಂತೆ ಮಾಡ್ತಾರೆ ಅಂದರೆ ಎಲ್ಲಿವರೆಗೂ ನಿಮ್ಮ ಜೊತೆಗೆ ಮದುವೆ ಆಗಲ್ವೋ ಅಲ್ಲಿವರೆಗೂ ಅವರು ಆ ಥರ ಚಿಂತೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದರ್ವೈಸ್ ನಿಮ್ಮ ಪರ್ಸನ್ ಹೆಲ್ದಿ ಪರ್ಸನ್. ಅವರಿಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ, ಪ್ರಾಣಿಗಳಂದರೆ ತುಂಬ ಇಷ್ಟ. ಓಕೆ, ಅವರಿಗೆ ಈ ಥರದೊಂದು ಸೈಕಲ್ ಏನು ನಡೀತಾ ಇರುತ್ತೆ ಇದನ್ನು ಎಂಡ್ ಮಾಡೋ ಎನರ್ಜಿ ಅವರಿಗೆ ಫೀಲ್ ಇದೆ. ಓಕೆ, ಅಂದರೆ ನಿಮ್ಮ ಜೊತೆಗೆ ಏನೇ ಜಗಳ ಮಾಡಿದ್ರು ಆ ಜಗಳ ನಿನ್ನೆಗೆ ಅಷ್ಟೇ. ಸೊ ಇವತ್ತು ಕಂಟಿನ್ಯೂ ಇರಲ್ಲ, ಇವತ್ತು ಮತ್ತೆ ಒಂದು ಫ್ರೆಶ್ ಬಿಗಿನಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಅವರು ಸಮಯ ಹೆಂಗಿರುತ್ತೋ ಆ ಥರ ಬದಲಾವಣೆ ಆಗ್ತಾ ಇರ್ತಾರೆ. ಓಕೆ, ಯಾವಾಗಲೂ ಪಾಸ್ಟನ್ನು ಹಿಡ್ಕೊಂಡು ಕೂರಲ್ಲ, ಬಟ್ ಸಮ್ಟೈಮ್ಸ್ ಪಾಸ್ಟನ್ನು ಹಿಡ್ಕೊಂಡು ಕೂತ್ಕೊತಾರೆ, ಚಿಂತೆ ಮಾಡ್ತಾರೆ, ಕನ್ಫ್ಯೂಷನ್ ಜಾಸ್ತಿ. ಓಕೆ, ನಿಮ್ಮ ಬಗ್ಗೆ ನೀವು ಅಂದರೆ ಅವ್ರಿಗೆ ಆಪ್ಷನ್ ಏನಲ್ಲ. ಓಕೆ, ನೀವು ಅಂದರೆ ಅವರಿಗೆ ಲೈಫು. ಓಕೆ, ಸೊ ಅದನ್ನು ಅವ್ರು ಫೀಲ್ ಮಾಡ್ತಾರೆ. ಓಕೆ, ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಸ್ಟ್ರಗಲ್ ಆಗಿರ್ಬೋದು, ಇನ್ನೊಂದು ಕಡೆ ಫ್ಯಾಮಿಲಿ ಮೆಂಬರ್ಸಿಂದ ಎಮೋಷ್ನಲಿ ಸ್ಟ್ರಗಲ್ ಆಗಿರ್ಬೋದು. ಓಕೆ, ಓವರ್ ಥಿಂಕಿಂಗ್ ಜಾಸ್ತಿ, ಈ ಥರದ ಎನರ್ಜೀಸಿಂದಾಗಿ ಅವರು ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನೀವು ತಿಳಿಸ್ಬೇಕಾಗಿರೋದು ಇಷ್ಟೇ ವಿಚಾರ. ಸೊ ನಾವಿಬ್ಬರು ಒಂದಾಗಲೇಬೇಕು, ಮದುವೆ ಆಗಲೇಬೇಕು ಅಂತಂದರೆ ಈ ಥರದೊಂದು ಥಾಟ್ಸನ್ನು ಬಿಡಬೇಕು. ಅಂದರೆ ಅನುಮಾನ ಪಡುವಂತಹ ಒಂದು ಎನರ್ಜಿನ ಬಿಡಬೇಕು. ಸೊ ನನಗೂ ಒಂದು ಪರ್ಸ್ನಲ್ ಲೈಫ್ ಅನ್ನೋದಿದೆ, ಎಲ್ಲ ಟೈಮಲ್ಲೂ ನಿನಗೆ ಟೈಮ್ ಕೊಡೋಕ್ಕಾಗಲ್ಲ. ಓಕೆ, ಸೊ ನನಗೆ ನನ್ನದು ಫ್ಯಾಮಿಲಿ ಇದೆ, ನಿನಗೆ ಹೆಂಗೆ ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದೆ, ಹಾಗೆ ನನಗೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಸೊ ನಾನು ಅವ್ರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬೇಕು. ಇದನ್ನು ಒಂದು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂಥೇಳಿ ನೀವು ಬಿಡಿಸಿ ತಿಳಿಸಿ ಹೇಳಬೇಕು. ಓಕೆ, ಸೊ ನೀವಂತೂ ಎಂಜಾಯ್ ಮಾಡ್ತೀರಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಓಕೆ, ಬರ್ಡನ್ ಫೀಲ್ ಮಾಡ್ತಿರೋದು ನಿಮ್ಮ ಪರ್ಸನ್ನು, ಸ್ಟಕ್ ಫೀಲ್ ಮಾಡ್ತಿರೋದು ನಿಮ್ಮ ಪರ್ಸನ್ನು. ಸೊ ನೀವು ತೀರಾ ಏನು ಕೆಟ್ಟು ಯೋಚನೆ ಮಾಡ್ತಾ ಇಲ್ಲ. ಓಕೆ, ನಿಮ್ಮದೇ ಆಗಿರ್ತಕ್ಕಂಥ ಸೋಲ್ ಪರ್ಪಸ್ ಇದೆ, ನಿಮ್ಮದೇ ಆಗಿರ್ತಕ್ಕಂಥ ಲೈಫ್ ಇದೆ, ಲೈಫ್ ಸ್ಟೈಲ್ ಇದೆ. ಸೊ ಅದರಲ್ಲಿ ನೀವು ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಿ, ಅದರಲ್ಲಿ ನೀವು ಆ್ಯಕ್ಟಿವ್ ಆಗಿದ್ದೀರಿ. ಓಕೆ, ಓವರಾಲ್ ಆಗಿ ನಿಮಗೆ ಖುಷಿ ಇದೆ. ಬಟ್ ನಿಮ್ಮ ಪರ್ಸನ್ನು ಸುಮ್ಮನೆ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾರೆ, ಎಲ್ಲೋ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಹೀಲಿಂಗ್ ಆಗುತ್ತೆ ಇದೆ, ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಹೀಲಿಂಗ್ ಆಗುತ್ತೆ ಇದೆ. ಅನುಮಾನ ಪಡುವಂತಹ ಸ್ವಭಾವ ಇತ್ತಂದರೆ ಆ ಸ್ವಭಾವನ ಕೂಡ ಕಟ್ ಮಾಡೋಕ್ಕೆ ಓಕೆ ಹೀಲಿಂಗ್ ಅವಶ್ಯಕತೆ ಇದೆ. ಹೀಲಿಂಗ್ ಬೇಕಿದ್ರೆ ತೊಗೋಬೋದು. ಓಕೆ, ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಚಾನ್ಸಸ್ ಇದೆ. ಸೊ ಈ ಕಾರಣದಿಂದ ನಿಮ್ಮ ಪರ್ಸನ್ನು ನಿಮ್ಮನ್ನು ಬಿಟ್ಟು ಹೋಗೋ ಯೋಚನೆ ಮಾಡ್ಬೋದು, ಅಥವಾ ನಿಮ್ಮ ಜೊತೆ ಸುಮ್ಮನೆ ವಿನಾಕಾರಣ ಜಗಳ ಮಾಡ್ಬೋದು. ಓಕೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಇನ್ವಾಲ್ವ್ ಆಗ್ಬೋದು. ಈ ಥರದೊಂದೆಲ್ಲ ಎನರ್ಜೀಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ಥರದ್ದು ಏನಾದ್ರು ಅನುಮಾನ ಇತ್ತು ಅಂತಂದರೆ ಡಿವೈನಿಂದ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ. ಓಕೆ, ಸೊ ನೀವೇ ಇದು ನಿಮ್ಮ ಮನೆಯಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ನೀವಿಬ್ಬರು ಸೇರಿ ಸ್ಟ್ಯಾಂಡ್ ತೊಗೊಂಡು ಹೋದರೆ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗತ್ತೆ. ಸೊ ನೀವಿಬ್ಬರು ಮ್ಯಾರೇಜ್ ಆಗಬೇಕು ಅಂತಂದಾಗ ಇಬ್ಬರು ಸೇರಿನೇ ಮನೆಯಲ್ಲಿ ಒಪ್ಪಿಸ್ಕೋಬೇಕು. ಹಾಗೆ ನೀವು ಮ್ಯಾರೇಜ್ ಆಗೋಕ್ಕೆ ಪಾಸಿಬಿಲಿಟಿ ಇದೆ. ಇದೊಂದು ಚಾಲೆಂಜಸ್ ನಿಮಗೆ. ಈ ಒಂದು ರಿಲೇಷನ್ಶಿಪ್ಪನ್ನು ಮ್ಯಾರೇಜ್ವರೆಗೂ ತೊಗೊಂಡೋಗಿ ಮ್ಯಾರೇಜಲ್ಲಿ ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ ನೀವು ಇದನ್ನು ತಗೊಂಡು ಹೋಗಬೇಕು ಅಂತಂದರೆ ನೀವಿಬ್ಬರಿಗೂ
ಫೇಸ್ ಮಾಡಲೇಬೇಕು ಈ ಒಂದು ಚಾಲೆಂಜಸ್ನ. ಓಕೆ, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ, ಇಷ್ಟ ಇರಲ್ಲ, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಕಟ್ ಮಾಡೋಕ್ಕೆ ಸುಮಾರಷ್ಟು ಪ್ರಯತ್ನಗಳನ್ನು ಮಾಡ್ಬೋದು. ಹಾಗಾಗಿ ನೀವು ಅಲರ್ಟ್ ಆಗಿ. ಓಕೆ, ಸೊ ಒಮ್ಮೆ ನೋಡೋಣ ನಿಮ್ಮ ಎನರ್ಜೀಸ್ ಕನೆಕ್ಷನ್, ಸೋಲ್ಮೇಟ್ ಕನೆಕ್ಷನ್ನ, ಕಾರ್ಮಿಕ್ ಸೋಲ್ಮೇಟಾ, ಟ್ವಿನ್ ಫ್ಲೇಮ್ ಅಂತ ನೋಡೋಣ. ಇಲ್ಲಿ ನಾನು ಶಫಲ್ ಮಾಡಿ 3 ಕಾರ್ಡ್ ಇಡ್ತೀನಿ. ಓಕೆ, ನೋಡೋಣ ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಓಕೆ, ಓಕೆ, ಯಾರು ಈ ಕಾರ್ಡ್ ಆರಿಸಿದ್ರಿ ನಿಮ್ಮ ಕನೆಕ್ಷನು ಸೋಲ್ಮೇಟ್ ಕನೆಕ್ಷನು, ಯಾರು ಈ ಕಾರ್ಡ್ ಆರಿಸಿದ್ರಿ ನಿಮ್ಮ ಕನೆಕ್ಷನು ಟ್ವಿನ್ ಫ್ಲೇಮ್ ಕನೆಕ್ಷನು, ಯಾರು ಈ ಕಾರ್ಡನ್ನು ಆರಿಸಿದ್ರಿ ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನ್ ಇದೆ. ಓಕೆನಾ? ಸೊ ಇದಿಷ್ಟು ನಿಮಗಾಗಿ ರೈಡಿಂಗ್ ಗೈಡೆನ್ಸ್ ಆಗಿತ್ತು. ಯೂನಿವರ್ಸನ್ನು ಪ್ರೇಯರ್ ಮಾಡ್ತಾ ಇರಿ, ಬ್ಲೆಸ್ಸಿಂಗ್ಸ್ ಪಡ್ತಾ ಇರಿ, ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಿ, ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ, ರಾಧಾಕೃಷ್ಣರನ್ನು ಆರಾಧನೆ ಮಾಡಿ, ಪದ್ಮಾವತಿ ಶ್ರೀನಿವಾಸರನ್ನು ಆರಾಧನೆ ಮಾಡಿ. ಓಕೆ, ಇದರಿಂದ ಬ್ಲೆಸ್ಸಿಂಗ್ಸನ್ನು ನೀವು ತಗೊಳ್ಳಿ. ಇನ್ ಆ್ಯಂಡ್ ಯಾಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನಿಮ್ಮೊಳಗಿರುವ ಸ್ತ್ರೀ ಶಕ್ತಿ ಅತಿಯಾಗಿದ್ದರೆ ನೀವು ಪುರುಷ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಹಾಗೆ ನಿಮ್ಮೊಳಗೆ ಪುರುಷ ಶಕ್ತಿ ಜಾಗೃತ ಆಗಿದ್ದರೆ ಸ್ತ್ರೀ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಇದಿಷ್ಟು ಗೈಡೆನ್ಸ್ ಆಗಿದೆ. ಸೊ ಇದು ರೀಡಿಂಗ್ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹೈಪ್ ಮಾಡೋದನ್ನು ಮರಿಬೇಡಿ. ಓಕೆ, ಲೈಕ್ ಮಾಡಿದ ನಂತರ ಹೈಪ್ ಅನ್ನೋ ಆಪ್ಷನ್ ಬರುತ್ತೆ. ಆ ಹೈಪನ್ನು ಮಾಡಿದ್ರೆ ನಮಗೆ ನಂಬರ್ ಬರುತ್ತೆ. ಓಕೆ, ಸೊ ಇದರಿಂದ ನಮ್ಮ ಒಂದು ಚಾನಲನ್ನು ಗ್ರೋತ್ ಮಾಡೋಕ್ಕೆ ನೀವು ಖುದ್ದು ಸಪೋರ್ಟರ್ ಆಗಿರ್ತೀರಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.